ಬೆಂಗಳೂರಿನ ಲೀಸಾ ಸ್ಕೂಲ್ ಆಫ್ ಡಿಸೈನ್ ಏಪ್ರಿಲ್ 25ರಿಂದ 27ರವರೆಗೆ 3 ದಿನಗಳ ಓಪನ್ ಡೇಸ್ 2025 ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಇದರಲ್ಲಿ ಫ್ಯಾಷನ್, ಇಂಟೀರಿಯರ್ ಮತ್ತು ಪ್ರಾಡಕ್ಟ್ ಡಿಸೈನ್, ಗ್ರಾಫಿಕ್ ಡಿಸೈನ್ ಮತ್ತು ಯುಐ ಯುಎಕ್ಸ್ ವಿಭಾಗಗಳ ವಿದ್ಯಾರ್ಥಿಗಳ ಪ್ರತಿಭೆ ಹಾಗೂ ಕ್ರಿಯಾಶೀಲತೆಗೆ ಅವಕಾಶ ಒದಗಿಸಿಕೊಡಲಾಗುತ್ತಿದೆ. 3 ದಿನಗಳ ಈ ಕಾರ್ಯಕ್ರಮಕ್ಕೆ ಇಂದು ಫ್ರಾನ್ಸ್ನ ಕೌನ್ಸಿಲ್ ಜನರಲ್ ಮಾರ್ಕ್ ಲಾಮಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ವಿನ್ಯಾಸದಲ್ಲಿ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳನ್ನ ಹುರಿದುಂಬಿಸುವ ಮತ್ತು ಇಂಡೋ ಫ್ರೆಂಚ್ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನ ಬಲಪಡಿಸುವ ಲೀಸಾ ಸ್ಕೂಲ್ ಅವರ ಬದ್ಧತೆಯನ್ನ ಶ್ಲಾಘಿಸಿದ್ರು. ಲೀಸಾ ಸ್ಕೂಲ್ನ ಓಪನ್ ಡೇಸ್ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಸೃಜನಾತ್ಮಕ ವಿನ್ಯಾಸಗಳು ನಿಜಕ್ಕೂ ಸ್ಫೂರ್ತಿದಾಯಕವಾಗಿತ್ತು. ವಿದ್ಯಾರ್ಥಿಗಳು ಸುಂದರವಾದ ಉತ್ಪನ್ನಗಳನ್ನು ಮಾತ್ರ ರಚಿಸದೆ ಸುಸ್ಥಿರತೆ, ಸಾಮಾಜಿಕ ಬದಲಾವಣೆ ಮತ್ತು ಕ್ರಿಯಾಶೀಲ ವಿಚಾರಗಳೊಂದಿಗೆ ವಿನ್ಯಾಸಗಳನ್ನ ರಚಿಸಿದ್ದಾರೆ. ಈ ಯುವ ವಿನ್ಯಾಸಕರು ಮುಂದಿನ ದಿನಗಳಲ್ಲಿ ಜಾಗತಿಕವಾಗಿ ತಮ್ಮ ಛಾಪ ಮೂಡಿಸುತ್ತಾರೆಂದು ನನಗೆ ವಿಶ್ವಾಸವಿದೆ ಎಂದು ಅವರು ಹೇಳಿದರು. ಕಾರ್ಯಕ್ರಮದ ಕುರಿತು ಲೀಸಾ ಬೆಂಗಳೂರು ನಿರ್ದೇಶಕ ಗಿರೀಶ್ ಕೇಸ್ವಾನಿ ಮಾತನಾಡಿ, ಓಪನ್ ಡೇಸ್ ಕಾರ್ಯಕ್ರಮ ವಿದ್ಯಾರ್ಥಿಗಳ ವಿನ್ಯಾಸ ಪ್ರದರ್ಶನಕ್ಕಿಂತ ಸೃಜನಾತ್ಮಕತೆ, ಸಮಸ್ಯೆ ಪರಿಹರಿಸುವಿಕೆ, ಕಥೆ ಹೇಳುವಿಕೆ ಮತ್ತು ಸಹಭಾಗಿತ್ವಕ್ಕೆ ವೇದಿಕೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಲೀಸಾ ಸ್ಕೂಲ್ ಆಫ್ ಡಿಸೈನ್ ನಿರ್ದೇಶಕಿ ಅವಿ ಕೇಸ್ವಾನಿ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆ ಪ್ರದರ್ಶನದ ಜೊತೆಗೆ ತಮ್ಮಲ್ಲಿರುವ ಕೌಶಲ್ಯವನ್ನು ವ್ಯಕ್ತಪಡಿಸಲು ಇದೊಂದು ಉತ್ತಮ ವೇದಿಕೆಯಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಭಾಗಗಳಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳು ರಚಿಸಿರುವ ವಿಶೇಷ ವಿನ್ಯಾಸಗಳನ್ನು ಪ್ರದರ್ಶನ ಮಾಡಲಾಯಿತು. ಗ್ರಾಫಿಕ್ ಡಿಸೈನ್ ವಿದ್ಯಾರ್ಥಿಗಳು ವಿನ್ಯಾಸ, ಟೈಪೋಗ್ರಫಿ, ಮೋಷನ್ ಗ್ರಾಫಿಕ್ಸ್, ಜಾಹೀರಾತು, ಪ್ಯಾಕೇಜಿಂಗ್ ಮತ್ತು ಯುಐ ಯುಎಕ್ಸ್ ವಿನ್ಯಾಸವನ್ನ ಒಳಗೊಂಡಿರುವ ಚಿಂತನೆಗಳನ್ನ ಪ್ರದರ್ಶಿಸಿದ್ರು. ಇದು ಓಪನ್ ಡೇಸ್ ಅಂತ ನಾವು ಪ್ರತಿ ವರ್ಷ ಮಾಡ್ತೇವೆ. ಇದರಿಂದ ತುಂಬ ಹುಡುಗರದ ಶ್ರಮ ಇದೆ. ಆಲ್ಮೋಸ್ಟ್ 1 ವಾರದಿಂದ ಪ್ರಿಪರೇಷನ್ ನಡೀತಾ ಇದೆ. ಇದು ಆಲ್ಮೋಸ್ಟ್ 3 ಡೇಸ್, ನೆಕ್ಸ್ಟ್ 3 ಡೇಸ್ ನಡೆಯುತ್ತಿದ್ದು. ಈ ಟೈಮ್ನಲ್ಲಿ ನಾವು ಜನರಲ್ ಪಬ್ಲಿಕ್ನ, ಹುಡುಗರ ಆ್ಯಂಡ್ ಹುಡುಗಿಯರ ಅವರ ಪೇರೆಂಟ್ಸ್ನ, ಆಮೇಲೆ ಇಂಡಸ್ಟ್ರಿಯ ಒಳ್ಳೊಳ್ಳೆ ಇಂಡಸ್ಟ್ರಿ, ಆಲ್ಮೋಸ್ಟ್ ವಿ ಹ್ಯಾವ್ ಫ್ಯಾಷನ್ ಡಿಸೈನ್ ಕೋರ್ಸ್ ಇದೆ, ಇಂಟೀರಿಯರ್ ಡಿಸೈನ್ ಕೋರ್ಸ್ ಇದೆ, ಅನಿಮೇಷನ್ ಆ್ಯಂಡ್ ಗ್ರಾಫಿಕ್ ಡಿಸೈನ್. ಆಲ್ ದ ಇಂಡಸ್ಟ್ರಿ, ರಿಲೆವೆಂಟ್ ಇಂಡಸ್ಟ್ರಿಯಿಂದ ನಾವು ಪೀಪಲ್ನ ಇನ್ವೈಟ್ ಮಾಡ್ತೇವೆ. ಇದು ಒಳ್ಳೆಯ ಒಂದು ಅವಕಾಶ ಹುಡುಗರಿಗೆ. ಯಾಕಂತಂದರೆ ಈ ಟೈಮ್ನಲ್ಲಿ ಅವ್ರದ್ದು ಕ್ರಿಯೇಟಿವಿಟಿ ಆ್ಯಂಡ್ ಟ್ಯಾಲೆಂಟ್ನ ಎಕ್ಸಿಬಿಟ್ ಮಾಡ್ಬೋದು. ಇಂಡಸ್ಟ್ರಿ ಪೀಪಲ್ ಅವ್ರು ಬಂದಾಗ ನಮ್ಮ ಹುಡುಗರ ಟ್ಯಾಲೆಂಟ್ ಇದು ನೋಡಿಬಿಟ್ಟು ಆ ಟೈಮ್ನಲ್ಲಿ ಅವ್ರಿಗೆ ಆ್ಯಕ್ಚುಲಿ ನಮ್ಮಲ್ಲಿ ಇಂಟರ್ನ್ಶಿಪ್ ಅಂತಲೂ ಇದೆ, ಆಮೇಲೆ ಫೈನಲ್ ಇಯರ್ ಹುಡುಗರಿಗೆ ಪ್ಲೇಸ್ಮೆಂಟ್ ಅಂತಲೂ ಇದೆ. ಹಾಗಾಗಿ ಇದೊಂದು ಒಳ್ಳೆಯ ಅವಕಾಶ ಹುಡುಗರಿಗೆ. ಇಂಟರ್ನ್ಶಿಪ್, ಈವನ್ ಸಮ್ಟೈಮ್ಸ್ ಪೇಯ್ಡ್ ಇಂಟರ್ನ್ಶಿಪ್ ಆಲ್ಸೋ ದೇರ್. ಹಾಗಾಗಿ ಹುಡುಗರಿಗೆ ಪೇಮೆಂಟ್ ಕೊಟ್ಬಿಟ್ಟು ಇಂಟರ್ನ್ಶಿಪ್ ತಗೊಳ್ತಾರೆ. ಆ್ಯಂಡ್ ಪ್ಲೇಸ್ಮೆಂಟ್ ಅಂತ ಫೈನಲ್ ಇಯರ್ ಹುಡುಗರಿಗಂತೂ ಆಲ್ಮೋಸ್ಟ್ ಒಬ್ಬೊಬ್ಬರಿಗೆ 3-4 ಆಪರ್ಚುನಿಟಿ ಇರುತ್ತೆ. ಆ ಟೈಮ್ನಲ್ಲಿ ಹುಡುಗರು ಪ್ಲೇಸ್ಮೆಂಟ್ಗಾರು ಹೋಗ್ಬೋದು ಅಥವಾ ಇಂಟರ್ನ್ಶಿಪ್ಗಾರು ಹೋಗ್ಬೋದು. ಹಾಗಾಗಿ ಇದು ಓಪನ್ ಡೇಸ್ ಅನ್ನೋದು ಒಂದು ಹುಡುಗರಿಗೆ ಒಂದು ಒಳ್ಳೆಯ ಅವಕಾಶ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ನಾನು ಸ್ಟೂಡೆಂಟ್ ಆಫ್ ಲೀಸಾ ಸ್ಕೂಲ್ ಆಫ್ ಡಿಸೈನ್. ಇದು ಬಂದು ಫ್ಯಾಷನ್ ಸ್ಕೂಲ್ ಆ್ಯಂಡ್ ಇದು ಈವೆಂಟ್ ಆಫ್ 3 ಡೇಸ್ ನಡೆಯುತ್ತೆ. ಆ್ಯಂಡ್ ಈ ಈವೆಂಟ್ ಬಂದು ನಮ್ಮ ಕಲೆಕ್ಷನ್, ನಮ್ಮದು ಇಲಿಸ್ಟ್ರೇಷನ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ನೀವೆಲ್ಲರೂ ವೆಲ್ಕಮ್. ಈ ಪ್ಲ್ಯಾಟ್ಫಾರ್ಮ್ ಏನಕ್ಕೆ ನಾನು ಚೂಸ್ ಮಾಡಿದ್ದು ಅಂದರೆ, ವಿಚ್ ಇಸ್ ಲೈಕ್ ನನಗೆ ತುಂಬ ಇಷ್ಟ ಆಗಿರೋದು ಆ್ಯಂಡ್ ನನ್ನ ಡ್ರೀಮ್, ನಾನು ಡಿಸೈನರ್ ಆಗಬೇಕು ಅಂತ. ದಿಸ್ ಪ್ಲ್ಯಾಟ್ಫಾರ್ಮ್ ಇಸ್ ವೆರಿ ಬೆಸ್ಟ್ ಆ್ಯಂಡ್ ನೀವು ಚೂಸ್ ಮಾಡಿದ್ರೆ ನಿಮಗೆ ಎವ್ರಿ ಪ್ರೊಫೆಷ್ನಲಲ್ಲಿ ಎಲ್ಲ ಕಡೆ ಕೆರಿಯರಲ್ಲಿ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಇಟ್ ಈಸ್ ವೆರಿ ಯೂಸ್ಫುಲ್. ಆ್ಯಂಡ್ ನೀವೇ ನೋಡ್ಬೋದು ನನ್ನ ಹಿಂದೆ ಎಷ್ಟು ಡಿಸೈನ್ಸ್ ಇದೆ. ಈ ಥರ ಡಿಸೈನ್ಸ್ ಇನ್ನೂ ಜಾಸ್ತಿ ನೀವು ಮಾಡ್ಬೋದು. ಈ ಥರ ನಿಮಗೆ ಆಪರ್ಚುನಿಟೀಸ್ ಬೇಕಂದರೆ ನೀವು ಇಲ್ಲಿ ಬಂದು ನಿಮ್ಮ ಡಿಸೈನ್ಸ್ ನೋಡಿ, ನಿಮಗೆ ಇಷ್ಟ ಆದರೆ ಈ ಕಾಲೇಜ್ಗೆ ನೀವು ಸೇರಿ ನೀವು ಈ ಥರ ಡಿಸೈನ್ಸ್ ಮಾಡ್ಬೋದು. ಥ್ಯಾಂಕ್ ಯು. ನಮ್ಮ ಕಾಲೇಜಲ್ಲಿ ನಾಳೆಯಿಂದ, ದಟ್ ಈಸ್ 25, 26, 27 ಓಪನ್ ಡೇ ಅಂತ ನಡೀತಾ ಇದೆ. ಈ ಓಪನ್ ಡೇ ಅಲ್ಲಿ ನಾವು ಸ್ಟೂಡೆಂಟ್ಸ್ ಎಲ್ಲ ಏನೇನು ವರ್ಕ್ಸ್ ಮಾಡಿದ್ದೀವಿ, ಏನೇನು ಸ್ಕಲ್ಪ್ಚರ್ಸ್, ಆರ್ಟ್ ವರ್ಕ್ ಅಥವಾ ಪೇಂಟಿಂಗ್ಸ್ ಏನೇ ಇದ್ರು ಅದನ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. 3 ಡೇಸ್ ನಡೀತಾ ಇದೆ. ಇದು ಯಾರ್ಯಾರು ಆರ್ಟ್ ಎಂಥೂಸಿಯಾಸ್ಟ್ಸ್ ಇದ್ದಾರೆ, ಮಕ್ಕಳು ಯಾರಿಗೆ ಆರ್ಟಲ್ಲಿ ಇಂಟ್ರೆಸ್ಟ್ ಇದೆ ಅವರೆಲ್ಲ ಬಂದರೆ ಇಲ್ಲಿ ತುಂಬ ಎಂಜಾಯ್ ಮಾಡ್ತಾರೆ. ಪ್ಲೀಸ್ ಬನ್ನಿ. ಮತ್ತು ಎನಿ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಕಂಪ್ಲೀಟೆಡ್ 10th, 12th who are interested in ಮೇಕಿಂಗ್ ಅ ಕೆರಿಯರ್ ಇನ್ ಡಿಸೈನ್ ಫೀಲ್ಡ್, ಅವ್ರಿಗೆ ಒಂದು ಒಳ್ಳೆ ಐಡಿಯಾ ಬರುತ್ತೆ ಇಲ್ಲಿ ಬಂದರೆ. ಇಲ್ಲಿ ಬಂದು ಹೋಗಿ ವಿಸಿಟ್ ಮಾಡ್ಕೊಂಡು ಹೋಗಿ, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು. ನಮ್ಮ 1 ವರ್ಷ 2 ವರ್ಷದಿಂದ ಏನೇನು ವರ್ಕ್ಸ್ ಮಾಡಿದ್ದಾರೆ ಸ್ಟೂಡೆಂಟ್ಸ್ ಅದೆಲ್ಲ ಡಿಸ್ಪ್ಲೇ ಮಾಡಿದ್ದೀವಿ. ನಮ್ಮ ಸೀನಿಯರ್ಸ್ ಮಾಡಿರೋ ವರ್ಕ್ಸ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗಿದೆ. ತುಂಬಾ ಚೆನ್ನಾಗಿದೆ. ಬಂದು ವಿಸಿಟ್ ಮಾಡಿ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.